ಚಾನಲ್ ಯಾರು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಮೊದಲೇ ವಾಯುಗುಳ ಟಾಪಿಕ್ ಮಾತಾಡ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದ ಟಾಪಿಕ್. ಇದ್ರಾಗ ಏನಂದ್ರೆ ಒಂದು ಅಥವಾ ಎರಡು ಕಂಪಲ್ಸರಿ ಬರ್ತಾವೆ. ಒಂದು ಅಥವಾ ಎರಡು ಕಂಪಲ್ಸರಿ ಮಾರ್ಕ್ಸ್ ರೀ. ವಾಯುಗಳಂದ್ರೆ ಇಂಗ್ಲೀಷ್ನಲ್ಲಿ ಅಂತೀವಿ ಅಟ್ಮಾಸ್ಫಿಯರ್ ಅಂತೀವಿ. ಭೂಮಿಯನ್ನು ಸುತ್ತುವರೆದಿರುವ ಅನಿಲ, ನೀರಾವರಿ ಮತ್ತು ಧೂಳಿನ ಕಣಗಳ ತೆಳುವಾದ ಪದರವನ್ನು ವಾಯುಗಳು ಎನ್ನುವರು. ವಾಯುಗಳಂದ್ರೆ ನಾವೇನಂತೀವಿ ಅರ್ಥ, ಭೂಮಿಯನ್ನು ಸುತ್ತುವರೆದಿರ್ತಕ್ಕಂಥ ಅನಿಲ ಆಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು ಅಥವಾ ಧೂಳಿನ ಕಣಗಳ ತೆಳುವಾದ ಪದರಕ್ಕೆ ಏನಂತೀವಿ ನಾವು ವಾಯುಗಳ ಅಂತೀವಿ. 99% ವಾಯುವಿನ ಸಾಂದ್ರತೆ ಭೂಮಿಯಿಂದ 32 ಕಿಲೋಮೀಟರ್ ಎತ್ತರದವರೆಗಿದೆ. ಅಂದರೆ 99% ವಾಯುವಿನ ಸಾಂದ್ರತೆ ಅಂದರೆ ಇಂಗ್ಲೀಷ್ನಾಗ ಅಂತಾರೆ ಡೆನ್ಸಿಟಿ. ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರ ಐತ್ರಿ? 32 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ನೆಕ್ಸ್ಟ್, ವಾಯುಮಂಡಲದಲ್ಲಿ ಅನಿಲಗಳು. ಈ ವಾಯುಮಂಡಲದಲ್ಲಿ ಅನಿಲಗಳು ಯಾವ್ಯಾವ ಇರ್ತಾವೆ ರೀ? ಫಸ್ಟು ಸಾರಜನಕ, ಅದೆಷ್ಟಿರ್ತ್ರಿ? 78.08% ಇರ್ತ್ರಿ. ನೆಕ್ಸ್ಟ್ ಆರ್ಗನ್, ಇದು 0.93%. ನಿಯಾನ್ 0.002%. ಓಝೋನ್, ಹೀಲಿಯಂ ಇರುತ್ತೆ ಇತ್ಯಾದಿ. ನೆಕ್ಸ್ಟ್ ಆಮ್ಲಜನಕ, ಇದು ಎಷ್ಟಿರ್ತ್ರಿ? 21%. ಕಾರ್ಬನ್ ಡೈಆಕ್ಸೈಡ್ 0.03%. ಈಗ ನಿಮಗೆ ಕ್ವಶನ್ ಹೆಂಗೆ ಕೇಳ್ಬೋದಂದರೆ, ವಾಯುಮಂಡಲದಲ್ಲಿರುವ ಅನಿಲಗಳಲ್ಲಿ ಸಾರಜನಕವು ಎಷ್ಟು ಪ್ರತಿಶತ ಇರುತ್ತೆ ಅಂದರೆ ಎಷ್ಟಿರ್ತ್ರಿ? 78.08%. ಅಥವಾ ವಾಯುಮಂಡಲದ ಅನಿಲದಲ್ಲಿ ಆಮ್ಲಜನಕ ಎಷ್ಟಿರ್ತ್ರಿ ಅಂದ್ರೆ 21%. ಇವೆರಡು ಮುಖ್ಯವಾಗ್ತದೆ. ಅತಿ ಹೆಚ್ಚು ವಾಯುಮಂಡಲದಲ್ಲಿ ಅನಿಲ ಯಾವುದ್ರಿ? ಸಾರಜನಕ. ನೆಕ್ಸ್ಟ್ ಆಮ್ಲಜನಕ. ಇವು ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ವಾಯುಮಂಡಲದ ವಿವಿಧ ಪದರಗಳು. ವಾಯುಮಂಡಲದ ಯಾವ್ಯಾವುದು ರೀ? ವಿವಿಧ ಪದರಗಳಿದಾವೆ. ಯಾವ್ಯಾವು? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣ ಮಂಡಲ, ನೆಕ್ಸ್ಟ್ ಬಾಹ್ಯ ಮಂಡಲ. ಇವು 1, 2, 3, 4, 5 ಎಷ್ಟಿದಾವ್ರಿ? 5 ಇದಾವೆ. ವಾಯುಮಂಡಲದ ವಿವಿಧ ಪದಗಳಲ್ಲಿ ಮುಖ್ಯವಾಗಿ ಎಷ್ಟು ಪದರ ಇದಾವ್ರಿ? ನೆಕ್ಸ್ಟ್ ಫಸ್ಟ್ 5 ಇದಾವೆ. ಒಂದೊಂದಾಗಿ ತಿಳ್ಕೊಂಡೋಣ. ಮೊದಲೇದು ಪರಿವರ್ತನಾ ಮಂಡಲ. ಇದನ್ನ ಇಂಗ್ಲೀಷ್ನಾಗ ಟ್ರೋಪೋಸ್ಫಿಯರ್ ಅಂತಾರೆ. ಕನ್ನಡದಾಗೂ ತಿಳ್ಕೊರಿ, ಇಂಗ್ಲೀಷ್ನಾಗ. ಯಾಕಂದ್ರೆ ಟ್ರೋಪೋಸ್ಫಿಯರ್ ಅಂತ ಕನ್ನಡದಲ್ಲಿನೂ ಬರಿಬೋದು, ಹೌದಿಲ್ಲ? ಅದಕ್ಕೆ ಎರಡು ತಿಳ್ಕೊರಿ. ಪರಿವರ್ತನಾ ಮಂಡಲ ಇಂಗ್ಲೀಷ್ನಾಗ ಅಂತೀರಿ ಟ್ರೋಪೋಸ್ಫಿಯರ್. ಇದು ಭೂಮಿಯಿಂದ 0 ಇಂದ 16 ಕಿಲೋಮೀಟರ್ವರೆಗೆ ಇರ್ತ್ರಿ. ಓಕೆನಾ? ಫಸ್ಟಿಗೆ ಯಾವ್ದಿರೋದ್ರಿ? ಪರಿವರ್ತನಾ ಮಂಡಲ. ಅತ್ಯಂತ ಕೆಳಪದರ ಅಥವಾ ಭೂಮಿಗೆ ಹತ್ತಿರವಿದೆ. ಭೂಮಿಗೆ ಹತ್ತಿರವಿರುವ ಪದರ ಯಾವುದಂದ್ರೆ ಅದು ಪರಿವರ್ತನಾ ಮಂಡಲ. ಇದು ಭಾಳ ಇಂಪಾರ್ಟೆಂಟ್. ಭೂಮಿಗೆ ಹತ್ತಿರ್ತಕ್ಕಂಥ ಮಂಡಳ ಯಾವುದ್ರಿ? ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ. ಹವಾಮಾನದ ಬದಲಾವಣೆ ಕಂಡು ಬರುತ್ತದೆ. ಹವಾಮಾನದ ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತದೆ. ಇದ್ರಾಗ ಮೋಡ ಆಗುತ್ತೆ, ಮಾರುತ, ಮಿಂಚು, ಗುಡುಗು ಎಲ್ಲ ಇದ್ರಾಗ ಬರ್ತಾವ್ರಿ. ಇವು ಪರಿವರ್ತನಾ ಮಂಡಲ ಅಂದ್ರೆ ಟ್ರೋಪೋಸ್ಫಿಯರ್ ಬರ್ತದ್ರಿ. ಯಾವ್ಯಾವ್ರಿ? ಮೋಡ, ಮಾರುತ, ಮಿಂಚು, ಗುಡುಗು. ಹೆಂಗೆ ಕೇಳಿದ್ರಿ ಕ್ವಶನ್ ಅಂದ್ರೆ, ಮೋಡ, ಮಾರುತ, ಮಿಂಚು, ಗುಡುಗು ವಾಯುಮಂಡಲದ ಯಾವುದೇ ಪದರದಲ್ಲಿ ಬರುತ್ತೆ ಅಂದ್ರೆ ಯಾವ್ದು ಕೇಳ್ತೀರಿ? ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್. ವಿಮಾನಗಳು ಹಾರಾಟಕ್ಕೆ ಸೂಕ್ತ. ಯಾವ ಒಂದು ವಾಯುಮಂಡಲದ ಪದರದಲ್ಲಿ ವಿಮಾನಗಳ ಹಾರಾಟಕ್ಕೆ ಸೂಕ್ತ ಅಂದ್ರೆ ಯಾವ್ದ್ರಿ? ಪರಿವರ್ತನಾ ಮಂಡಲ. ಎತ್ತರಕ್ಕೆ ಹೋದಂತೆ ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಹಾಗೂ 1000 ಮೀಟರ್ಗೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಇಲ್ಲಿ ಸಂವಹನ ಅಂದರೆ ಕನ್ವೆಕ್ಷನ್ ಅನ್ವಯ ಉಷ್ಣ ಶಕ್ತಿಯು ವರ್ಗಾವಣೆ ಆಗುತ್ತೆ. ಯಾವುದ್ರಾಗ್ರಿ? ಪರಿವರ್ತನಾ ಮಂಡಲ. ನೆಕ್ಸ್ಟ್ ಸಮೋಷ್ಣ ಮಂಡಲ. ಇಂಗ್ಲೀಷ್ನಾಗ ಏನಂತಾರೆ? ಸ್ಟ್ರಾಟೋಸ್ಫಿಯರ್ ಅಂತಾರೆ. ಇಂಗ್ಲೀಷ್ನಾಗ ಏನಂತಾರೆ? ಸ್ಟ್ರಾಟೋಸ್ಫಿಯರ್. ಇದು 16 ರಿಂದ 50 ಕಿಲೋಮೀಟರ್ ಒಳಗೆ ಇರುತ್ತೆ. ಯಾವುದ್ರಿ? ಸ್ಟ್ರಾಟೋಸ್ಫಿಯರ್. ನೆಕ್ಸ್ಟ್ ಯಾವುದು ಬರುತ್ತೆ? ಸ್ಟ್ರಾಟೋಸ್ಫಿಯರ್. ಓಜೋನ್ ಪದರ ಕಂಡು ಬರುತ್ತದೆ. ಇಲ್ಲಿ ಸ್ಟ್ರಾಟೋಸ್ಫಿಯರ್ ಯಾವ್ದು ಕಂಡು ಬರ್ತದೆ? ಇಂಪಾರ್ಟೆಂಟ್ ನೋಡ್ರಿ. ಓಜೋನ್ ಪದರ ಕಂಡು ಬರುತ್ತೆ. ಅದ್ರಾಗ್ರಿ ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲ. ಮೋಡಗಳು ಇರುವುದಿಲ್ಲರಿ ಇಲ್ಲಿ. ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ. ನೆಕ್ಸ್ಟ್ ಇಲ್ಲಿ ವಾಹಕತೆ ಅನ್ವಯ ಉಷ್ಣ ಶಕ್ತಿ ವರ್ಗಾವಣೆ ಆಗುತ್ತದೆ. ಇಲ್ಲಿ ಕಂಡಕ್ಷನ್ ಅನ್ವಯ ಆಗ್ತದೆ. ಕನ್ವೆಕ್ಷನ್ ಎದ್ರಾಗ್ರಿ? ಟ್ರೋಪೋಸ್ಫಿಯರ್. ಸ್ಟ್ರಾಟೋಸ್ಫಿಯರಾಗ ಕಂಡಕ್ಷನ್, ಕನ್ವೆಕ್ಷನ್. ಓಕೆ. ಸಂವಹನ, ವಾಹಕತೆ ಇಲ್ಲಿ ಎದ್ರಾಗ ಆಗ್ತದೆ? ಸ್ಟ್ರಾಟೋಸ್ಫಿಯರ್ ಆಗುತ್ತೆ.
ನೆಕ್ಸ್ಟ್ ಮಧ್ಯಂತರ ಮಂಡಲ ಅಂದರೆ ಮಿಸೋಸ್ಪಿಯರ್, ಇದು 50ರಿಂದ 80 ಕಿಲೋಮೀಟರ್ವರೆಗೆ ಇರುತ್ತೆ ರೀ. ಎಷ್ಟಿರುತ್ತೆ? 50ರಿಂದ 80 ಕಿಲೋಮೀಟ್ರ್. ಅತ್ಯಂತ ಶೀತವಲಯ ರೀ ಇದು. ಮಧ್ಯಂತರ ಮಂಡಲ ಹೆಂಗಿರುತ್ತೆ ಅಂದ್ರೆ ಅತ್ಯಂತ ಶೀತವಲಯ. ಉಲ್ಕಿಗಳು ಸುಟ್ಟು ಬೂದಿ ಆಗುತ್ತವೆ. ಇಲ್ಲಿ ಉಲ್ಕಿಗಳು ಏನಾಗ್ತವೆ? ಸುಟ್ಟು ಬೂದಿ ಆಗ್ತವೆ. ಎದ್ರಾಗ ರೀ? ಮಧ್ಯಂತರ ಮಂಡಲ. ಮಧ್ಯಂತರ ವಿರಾಮ, ಇದು ಮಧ್ಯಂತರ ಮಂಡಲ ಮತ್ತು ಆಯಾನು ಮಂಡಲ ಸಂಧಿಸುವ ಭಾಗ. ಮಧ್ಯಂತರ ವಿರಾಮ ಮೆಸೋ ಫೇಸ್ ಏನಂತ್ರಿ? ಮಧ್ಯಂತರ ಮಂಡಲ ಮತ್ತು ಆಯಾನುಗಳು ಸಂಧಿಸ್ತಕ್ಕಂಥ ಭಾಗ. ಇಲ್ಲಿ ಸಂವಹನ ಕನ್ವೆಕ್ಷನ್ ಆಗುತ್ತೆ ರೀ. ಕನ್ವೆಕ್ಷನ್, ಓಕೆನಾ? ಯಾವುದ್ರಾಗ್ರಿ? ಮಧ್ಯಂತರ ಮಂಡಲ. ನೆಕ್ಸ್ಟು ಉಷ್ಣ ಮಂಡಲ. ಇದನ್ನ ಇಂಗ್ಲೀಷ್ನ ಅಂತ್ರಿ ಥರ್ಮೋಸ್ಫಿಯರ್ ಅಥವಾ ಅಹಿನೋಸ್ಫಿಯರ್ ಅಂತೀರಿ. ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಥವಾ ಎಕ್ಸ್ರೇ ಕಿರಣ ಏರಿಕೆ ಮತ್ತು ಸೂಕ್ಷ್ಮ ತರಂಗ ಇರ್ತದೆ. ಇಲ್ಲಿ ರೇಡಿಯೋ ಅಲೆಗಳು ಅಪ್ಪಳಿಸಿ ಭೂಮಿಗೆ ವಾಪಸ್ ಆಗ್ತವೆ. ಯಾವುದ್ರಾಗ್ರಿ? ಉಷ್ಣಮಲ್ಲಿ ರೇಡಿಯೋ ಅಲೆಗಳು ಅಪ್ಪಳಿಸಿ ಭೂಮಿಗೆ ವಾಪಸ್ ಆಗ್ತವೆ. ಇದು ಇಂಪಾರ್ಟೆಂಟ್ ರೀ. ಇದು ರೇಡಿಯೋ ಅಲೆಗಳು ಅಪ್ಪಳಿಸಿ ಭೂಮಿಗೆ ವಾಪಸ್ ಆಗ್ತಕ್ಕಂಥ ವಾಯುಮಂಡಲ ಪದರ ಯಾವುದಂದರೆ ಉಷ್ಣ ಮಂಡಲ. ಇದು 80ರಿಂದ 44 ಕಿಲೋಮೀಟರ್ ದೂರದಲ್ಲಿರುತ್ತೆ. ರಾಡಾರ್ ಮತ್ತು ನಾವಿಕರ ಸಂಪರ್ಕ ಸಹಕಾರಿ. ಯಾವುದ್ರಿ? ಉಷ್ಣ ಮಂಡಲ. ರಡಾರ್ ಮತ್ತು ನಾವಿಕರ ಸಂಪರ್ಕ ಇದು ಸಹಕಾರ ಆಗುತ್ತೆ. ಧ್ರುವ ಜ್ಯೋತಿಗಳನ್ನು ಸೃಷ್ಟಿಸುತ್ತದೆ. ಇದು ಏನು ಮಾಡ್ತೀರಿ? ಧ್ರುವ ಜ್ಯೋತಿಗಳನ್ನು ಸೃಷ್ಟಿಸುತ್ತೆ. ಆರೋರಾ ಬೋರಲಿಸ್ ಅಂದರೆ ಉತ್ತರ ಗೋಳಾರ್ಧ, ಆರೋರಾ ಆಸ್ಟ್ರಾಲಿಸ್ ಅಂದರೆ ದಕ್ಷಿಣ ಗೋಳಾರ್ಧ. ಯಾವುದು? ಉಷ್ಣ ಮಂಡಲ. ಇವೆಲ್ಲ ಬರ್ತಾವೆ, ಇಂಪಾರ್ಟೆಂಟ್ ಇವೆಲ್ಲ. ನೆಕ್ಸ್ಟ್ ಬಾಹ್ಯ ಮಂಡಲ ಅಂದರೆ ಎಕ್ಸೋಸ್ಪಿಯರ್. ಇದು ಎಷ್ಟಿರ್ತೀರಿ? 400ರಿಂದ 1000 ಕಿಲೋಮೀಟರ್ ಇರುತ್ತೆ. ಇದು ವಾಯುಮಂಡಲ ಅತ್ಯಂತ ಎತ್ತರ ಸ್ತರ. ಇದು ಯಾವುದ್ರಿ? ಬಾಹ್ಯ ಮಂಡಲ. ನೆಕ್ಸ್ಟ್ ಭೂಮಿಯ ಗುರುತು ಒತ್ತಡ ಕಡಿಮೆ ವಾನ್ ಅಲೆನ್ ವಿಕಿರಣ ಪಟ್ಟಿದೆ. ಇಲ್ಲಿ ಏನಿದ್ರಿ? ವಾನ್ ಅಲೆನ್. ಇದು ಇಂಪಾರ್ಟೆಂಟ್ ನೋಡಿರಿ. ಜಲಜನಕ ಮತ್ತು ಇಲಿಯಂ ಕಂಡು ಬರುತ್ತೆ. ಇದರ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಕಂಡು ಬರುತ್ತೆ. ಕೃತಕ ಉಪಗ್ರಹಗಳು ನಿಲ್ಲಿಸುವ ವಲಯ. ಇದು ಯಾವುದ್ರಿ? ಬಾಹ್ಯ ಮಂಡಲದಲ್ಲಿ ಕೃತಕ ಉಪಗ್ರಹ ನಿಲ್ಲಿಸುವ ವಲಯ ಯಾವುದಂದ್ರೆ ಬಾಹ್ಯ ಮಂಡಲ ಅಂತ ಹೇಳ್ಬೇಕ್ರಿ. ನೆಕ್ಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಭೂಮಿಯಿಂದ ಮೊದಲು ಯಾವುದೈತೆ ರೀ? ಟ್ರೋಪೋಸ್ಫಿಯರು, ನೆಕ್ಸ್ಟು ಸ್ಟ್ಯಾಟೋಸ್ಫಿಯರ್, ನೆಕ್ಸ್ಟು ಮೋಸಿಸ್ಫಿಯರು, ನೆಕ್ಸ್ಟು ಥರ್ಮೋಸ್ಫಿಯರ್, ನೆಕ್ಸ್ಟು ಎಕ್ಸೋಸ್ಫಿಯರ್. ಲೇಯರ್ ಆಫ್ ಅಟ್ಮಾಸ್ಫಿಯರ್. ಇಷ್ಟು ನಾವೇನು ಮಾಡಿ ವಾಯುಮಂಡಲ ಪದಗಳನ್ನು ಇವರು ತಿಳ್ಕೊಂಡಿವಿ. ನೆಕ್ಸ್ಟು ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಮೊದಲೇದಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ ಅಲ್ ಅಜಿಜಿಯಾ. ಅದು ಲಿಬಿಯಾದಲ್ಲಿದೆ. ಅದೆಷ್ಟಿದೆ ಅಂದರೆ 58 ಡಿಗ್ರಿ ಸೆಲ್ಸಿಯಸ್. ಪ್ರಪಂಚದಲ್ಲೇ ಇದೆ. ಅಲ್ ಅಜಿಯಲ್ಲಿ ಐತ್ರಿ, ಲಿಬಿಯಾದಾಗ ಐತ್ರಿ. ಅದು 58 ಡಿಗ್ರಿ ಸೆಲ್ಸಿಯಸ್ ಐತಿ. ಭಾರತದಲ್ಲಿ ರಾಜಸ್ಥಾನದ ಗಂಗಾನಗರ. ಭಾರತದಲ್ಲಿ ಯಾವ್ದು ರೀ? ರಾಜಸ್ಥಾನದ ಗಂಗಾನಗರ. ಅದು 54 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕದಲ್ಲಿ ಒಂದು ಅತಿ ಹೆಚ್ಚು ಉಷ್ಣಾಂಶ ಇರೋದು ಯಾವುದು? ರಾಯಚೂರು. ಅದೆಷ್ಟಿದ್ರಿ? 45.6 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶಗಳು ಯಾವುವು? ಪ್ರಪಂಚದಲ್ಲಿ ಜನವಸತಿ ಇರುವ ಜಾಗದಿಂದ ರಷ್ಯಾದ ಸೈಬೇರಿಯಾದ ವರ್ಕೋಯೋನಸ್ಕ್. ಅದು 24 ಡಿಗ್ರಿ ಸೆಲ್ಸಿಯಸ್ಸು. ಪ್ರಪಂಚದಲ್ಲಿ ಅತ್ಯಂತ ಶೀತ ಪ್ರದೇಶ ಓಸ್ಟಾಕ್ ಅಂದರೆ ಅಂಟಾರ್ಟಿಕ್, 89 ಡಿಗ್ರಿ ಸೆಲ್ಸಿಯಸ್. ಭಾರತದಲ್ಲಿ ಕಾಶ್ಮೀರ ಲೇಹದಲ್ಲಿರುವ ಕಾಶ್ಮೀರದ ಡ್ರಾಸ್ ಅದೆಷ್ಟೈತ್ರಿ? 10 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕ ಬೀದರ್ ಅಂದರೆ ಇದೆಷ್ಟು? ಅತಿ ಕಡಿಮೆ ಉಷ್ಣಾಂಶ ಇದೆ. ಎಷ್ಟೈತ್ರಿ? 2.8 ಡಿಗ್ರಿ 1918ರಲ್ಲಿ. ಹೌದಿಲ್ಲ? ನೆಕ್ಸ್ಟ್ ವಾಯುಮಂಡಲದ ಒತ್ತಡ ಪಟ್ಟಿಗಳು ಅಂದರೆ ಅಟ್ಮಾಸ್ಫೇರಿಕ್ ಪ್ರೆಷರ್ ಬೆಲ್ಟ್ಸ್ ಅಂತ. ವಾಯುಮಂಡಲ ಒತ್ತಡ ಅಳೆಯುವ ಸಾಧನ ಯಾವುದು? ಬ್ಯಾರೋಮೀಟರ್. ಬ್ಯಾರೋಮೀಟರ್ ಕಂಡುಹಿಡಿದ್ರು ಟಾರೆಸೆಲ್ಲಿ. ಅದು ಇಟಲಿಯ 1643ರಲ್ಲಿ ಕಂಡುಹಿಡಿದಾರೆ. ಬ್ಯಾರೋಮೀಟರಲ್ಲಿ ಪಾದರಸ ಬಳಸ್ತಾರೆ ರೀ. ಒತ್ತಡ ಅಳೆಯುವ ಮಾನ ಯಾವುದು? MB ಅಂದರೆ ಮಿಲಿಬಾರ್. ಸಮುದ್ರ ಮಟ್ಟದಿಂದ ವಾಯುಮಂಡಲ ಒತ್ತಡ ಎಷ್ಟೈತ್ರಿ? 1013.25 MB. MB ಅಂದ್ರೇನು? ಮಿಲಿಬಾರ್. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಒತ್ತಡಗಳಿವೆ ರೀ? 7 ಒತ್ತಡ ಪಟ್ಟಿಗಳಿವೆ. ಮೊದಲೇದು ಯಾವುದು? ಎಷ್ಟಿದೆ? 7. 1 2 ಇಲ್ಲಿದೆ ನೋಡಿ. ITCJ ಅಂದರೆ ಇಂಟ್ರೋಟ್ರೋಪಿಕ್ ಕನ್ವೆನ್ಷನ್ ಝೋನ್. ಶಾಂತಿ ಕಟಿಬಂಧು ವಲಯ. ಶಾಂತಿ ಕಟಿಬಂಧು ವಲಯ ಎಲ್ಲೈತೆ ನೋಡ್ರಿ ಭೂಮಿಯಾಗ? ಇದು 0 ಡಿಗ್ರಿ ಐತಲ್ರಿ. ಶಾಂತಿ ಕಟಿಬಂಧು ವಲಯ ಅಂತಾರೆ. ಒಟ್ಟು ಎಷ್ಟು ಪ್ರಪಂಚ ಎಷ್ಟು ಒತ್ತಡಗಳಿವೆ ರೀ? 7 ಒತ್ತಡ. ಒಂದನೇದಾಗಿ ಶಾಂತಿ ಕಟಿಬಂಧು ವಲಯ. ಇದನ್ನು ITCZ ಅಂತಾರೆ. ಏನಂತಾರೆ? ITCZ ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್. ಶಾಂತಿ ಕಟಿಬಂಧ ವಲಯ. ಇದನ್ನು ಡೋಲ್ಟ್ರಮ್ ಎನ್ನುವರು. ಈ ITCZ ಅನ್ನು ಏನಂತಾರೆ ರೀ? ಡೋಲ್ಟ್ರಮ್. ಇದು ಇಂಪಾರ್ಟೆಂಟ್ ನೋಡ್ರಿ. ITCZ ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್. ಈ ಶಾಂತ ಕಟಿಬಂಧ ವಲಯ. ಇದನ್ನು ಡೋಲ್ಟ್ರಮ್ ಎನ್ನುವರು. 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರ. 0 ಡಿಗ್ರಿ ಎಲ್ಲೈತ್ರಿ? 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರಕ್ಕೆ
ಮತ್ತು ದಕ್ಷಿಣ ಅಕ್ಷಾಂಶ ಮಧ್ಯೆ ಕಂಡುಬರುತ್ತೆ. ಈ 0ರಿಂದ 5 ಡಿಗ್ರಿ ಇಲ್ಲಿ, ನೆಕ್ಸ್ಟ್ ಇಲ್ಲೇ ಇದೆ ಉತ್ತರ ಮತ್ತು ದಕ್ಷಿಣ. ಇದು ಉತ್ತರ ಇದು ದಕ್ಷಿಣ ಎರಡರ ನಡುವೆ ಅಕ್ಷ ಮಧ್ಯೆ ಕಂಡುಬರುತ್ತೆ. ಯಾವ್ದು ರೀ? ಶಾಂತಿ ಕಟಿಬಂಧ ವಲಯ. ಇಲ್ಲಿ ಐತಿಲ್ರಿ ಇವೆರಡು 0 ಡಿಗ್ರಿ ಮೇಲೆ ಉತ್ತರ, 0 ಡಿಗ್ರಿ ದಕ್ಷಿಣ, ಇವೆರಡು ನಡುವೆಗೆ ಬರುತ್ತೆ. ಯಾವುದು? ಶಾಂತಿ ಕಟಿಬಂಧ ವಲಯ. ಇದರಲ್ಲಿ ವಾಣಿಜ್ಯ ಮಾರುತ ಬಂದು ಸಂಧಿಸ್ತವೆ. ಇಲ್ಲಿ ಹೆಚ್ಚು ಪರಿಸರ ಮಳೆ ಆಗುತ್ತೆ. ಯಾವುದರಲ್ಲಿ? ಶಾಂತಿ ಬಂದು ಕಠಿಣ ಹೆಚ್ಚು ಪರಿಸರ ಆಗುತ್ತೆ. ಮತ್ತು ಇಲ್ಲಿ ವಾಣಿಜ್ಯ ಮಾರುತಗಳು ಕಂಡು ಬರ್ತಾವ್ರಿ. ಇದು 0 ಡಿಗ್ರಿ ಮತ್ತು 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶ ಮಧ್ಯೆ ಕಂಡು ಬರ್ತದೆ. ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಅಕ್ಷಾಂಶ ಆರ್ಸ್ ಲ್ಯಾಟಿಟ್ಯೂಡ್ 30 ಡಿಗ್ರಿ 35 ಡಿಗ್ರಿ ಉತ್ತರ, ದಕ್ಷಿಣ ಮತ್ತು ದಕ್ಷಿಣ ಅಕ್ಷಾಂಶ ಕಡೆ ಕಂಡು ಬರ್ತದೆ. ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಧ್ಯೆ ಉಗಮವಾದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಐತ್ರಿ ಇದು. ಉಪ ಉಷ್ಣವಲಯದ ಅಧಿಕ ಒತ್ತಡ, ಉಪ ಉಷ್ಣದ ಹೆಚ್ಚು ಒತ್ತಡ, ಎರಡು ಇಲ್ಲಿ ಎಷ್ಟು ಜಾಸ್ತಿ ಏನು ಬರ್ತಾರೆ? ಇದು ಉಪ ಉಷ್ಣ ಹೆಚ್ಚು ಒತ್ತಡ, ಉಪ ಉಷ್ಣ ಅಂದರೆ ಉತ್ತರ ಮತ್ತು ದಕ್ಷಿಣ ಎರಡರಲ್ಲಿ ಅಂತ ಪ್ರತಿ ವಾಣಿಜ್ಯಗಳು ಅಥವಾ ವಾಣಿಜ್ಯ ಮಾರುತಗಳು ಕಂಡು ಬರ್ತಾರೆ. ಹೈ ಎರಡರಲ್ಲಿ ರೀ 30-35 ಡಿಗ್ರಿ ಸೆಲ್ಸಿಯಸ್ ಮೇಲೆ. ನೆಕ್ಸ್ಟ್ ಆಯ್ತು, ನಾಳೆ ನಾನು ಮುಂದಿನ ಕ್ಲಾಸಲ್ಲಿ ಮಾರುತಗಳ ಬಗ್ಗೆ ಹೇಳೋಣ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.